ಹಲೋ, ನಮಸ್ಕಾರ. ಹಾ ನಮಸ್ತೆ. ಹೇಗಿದೆ ಸ್ವಾಮಿ? ಈ ಚೆನ್ನಾಗಿದೆ ಮೇಕಿಂಗು, ಬಟ್ ಅರ್ಥ ಆಗಲ್ಲ ಸ್ವಾಮಿ. ಅದು UI ಸಿನಿಮಾ 2 ಸೇರಿ ನೋಡಿದ್ರೆ 3 ನಾವು 4 ಜನ ಹೋಗಿದ್ವಿ. ಓಕೆ ಈ ಅದು ಓಕೆ ಆ ಫೈಟ್ ಓಕೆ ಏನೋ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ, ಅರ್ಥ ಆಗಲ್ಲಂತೆ ಅಂತ ಎಲ್ರು ಮಾತಾಡ್ತಿರೋದು ಕೇಳ್ಬಿಟ್ಟು ನೋಡ್ಬೇಕು. ಓಕೆ ಯಾಕೆ ಅರ್ಥ ಆಗ್ಲಿಲ್ಲ, ನಾನ್ ಬುದ್ಧಿವಂತ, ನಂಗೆ ಅರ್ಥ ಆಗ್ಬಹುದು ಅನ್ಕೊಂಡು ಹೋಗ್ಬೇಕಷ್ಟೇ. ಓಕೆ ನೋಡಿದ್ಮೇಲೆ ನಾನ್ ಬುದ್ಧಿವಂತರಲ್ಲ ಅನ್ಕೊಂಡ್ ಬರ್ಬೇಕು. ಓಕೆ ಆಗ ನಿಮ್ಗೆ ಹೇಗೆ ಅನಿಸ್ತು? ಅಲ್ಲ, ಸಿನಿಮಾದು ರೆಗ್ಯುಲರ್ ಕಂಟೆಂಟ್ ಅಲ್ಲಿ ಇಲ್ಲ ಅದು. ಹಾ ಅವನ್ ಮೈಂಡ್ ಅಲ್ಲಿ ಏನೋ ಇದೆ, ಅದನ್ನ ಇದ್ ಮಾಡ್ಲಿಕ್ಕೆ ಹೋಗಿದ್ದಾನೆ. ಹಾ ಅದು ಜಾಸ್ತಿ ಟೈಮ್ ಮೈಂಡ್ ಅಲ್ಲಿ ಇರೋದಿಲ್ಲ ಸಿನಿಮಾ. ಹಾ ಖರ್ಚು ಮಾಡಿದ್ದಾರೆ, ಏನೇನೋ ಇದ್ ಮಾಡಿದ್ದಾರೆ, ಹಾ ಹಾ ಮಜಾ ಕೊಡ್ಲಿಲ್ಲ. ಇದಕ್ಕೆ ಕಂಪೇರ್ ಮಾಡಿದ್ರೆ ಮ್ಯಾಕ್ಸ್ ಮಜಾ ಕೊಡುತ್ತೆ. ಓಕೆ, ಒಂದೆರಡು ಸಾಂಗ್ ಇದೆ. ಇದು ಮಜಾ ಕೊಡುವಂತ ಸಿನಿಮಾ ಇಲ್ಲ. ಯೋಚನೆ ಮಾಡ್ಬೇಕಾಗಿರೋದು, ಬದಲಾವಣೆ ಬಯಸುವಂತವ್ರು ಬದಲಾಗಬೇಕಾಗಿರುವಂತ ಕತೆ ಇದು. ಅದನ್ನೇ ಹೇಳ್ದೆ, ಬದಲಾವಣೆ ಆಗ್ಬೇಕು, ಬಟ್ ಎಲ್ಲಾಗ್ಬೇಕು. ಈಗ ತಮಿಳಲ್ಲಿ ಶಂಕರ್ ಸಿನಿಮಾ ಇದೆ, ಅದು ಜೆಂಟ್ಲ್ಮನ್ ಇರ್ಬೋದು ಅಥವಾ ಅಪರಿಚಿತ್ ಇರ್ಬೋದು, ತುಂಬಾ ಅವ್ರದ್ದೆಲ್ಲ ಸಿನಿಮಾ, ರೋಬೋ ಇರ್ಬೋದು ಅಥವಾ ಐ ಇರ್ಬೋದು, ಅಲ್ಲಿ ಕಮರ್ಷಿಯಲ್ ಕಂಟೆಂಟ್ಸ್ ನಲ್ಲಿ ಅವ್ನು ಮೆಸೇಜ್ ಕೊಡ್ತಾ ಹೋಗ್ತಾನೆ. ಓಕೆ, ಅದು ಭ್ರಷ್ಟಾಚಾರದ ಬಗ್ಗೆ ಇರ್ಬೋದು, ಮತ್ತೊಂದ್ ಬಗ್ಗೆ ಇರ್ಬೋದು. ಅಲ್ಲಿ ಎಂಟರ್ಟೈನ್ಮೆಂಟ್, ಅದು ಸ್ಕ್ರಿಪ್ಟ್ ಅಷ್ಟು ಪವರ್ಫುಲ್ ಆಗಿರುತ್ತೆ ಅವ್ರದ್ದು. ಓಕೆ, ಹಾ, ಇಲ್ಲಿ ಆ ತರದ್ದೇನಿಲ್ಲ. ಉಪೇಂದ್ರದ ಡೈಲಾಗು, ಉಪೇಂದ್ರದ ಆಕ್ಟಿಂಗ್ ನೋಡೋಕೋಸ್ಕರ ಸಿನಿಮಾ ಹೋಗ್ಬೇಕು, ಮತ್ತೆ ಯಾರಿಗೂ ಅಂತ ಪ್ರಿಫರೆನ್ಸ್ ಇಲ್ಲ ಅಲ್ಲಿ. ಓಕೆ, ಒಂದ್ ಯಾವ ಕ್ಯಾರೆಕ್ಟರ್ ಇಲ್ಲಾಂದ್ರೆ ಈ ಕ್ಯಾರೆಕ್ಟರ್, ಅವನಿನ ಡೈಲಾಗ್ ಇಲ್ಲ ಇವನಿನ ಡೈಲಾಗ್, ಬಾಕಿ ಉಳ್ದರೆಲ್ಲ ನಾಮಕೋಸ್ತೆ ಅಷ್ಟೇ. ಓಕೆ, ಇಡೀ ಸಿನಿಮಾ ಪೂರ್ತಿ ಅವನೇ ಇರೋದು. ಓಕೆ, ಹಾಗಾದ್ರೆ ಒಂದ್ಸರಿ ಅರ್ಥ ಆಗಿಲ್ಲ ಅಂತ ಇನ್ನೊಂದ್ಸರಿ ನೋಡೋ ಯೋಚನೆ ಏನಾದ್ರು ಇದೆಯಾ ತಮಗೆ? ಇಲ್ಲ. ಬೇಕಾದ್ರೆ ಮ್ಯಾಕ್ಸ್ ಬೇಕಾದ್ರೆ ಇನ್ನೊಂದ್ಸಲ ನೋಡ್ತೀನಿ, ಇನ್ನೊಂದ್ಸಲ ನೋಡಲ್ಲ. ಹಾಗಾದ್ರೆ ಇದು ಒಂದ್ಸರಿ ನೋಡಿರೋದೇ ಸುಧಾರಿಸ್ಕೊಳ್ಳೋಕೆ ಟೈಮ್ ಬೇಕಂತ ಆಯ್ತು. ಹೌದು. ಅವ್ನ ಡೈರೆಕ್ಷನ್ ಮಾಡದೇ ಇರೋದೇ ಒಳ್ಳೇದು. ಓಕೆ 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 ಯಾಕಂದ್ರೆ ಅವ್ನ ಮೈಂಡ್ ಕುತ್ಕೊಬಿಟ್ಟಿದೆ. ನಾನ್ ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಜನ ತುದಿಗಾಲ್ನಲ್ಲಿ ಕಾಯ್ತಾ ಇರ್ತಾರೆ, ಏನೋ ಸಮಥಿಂಗ್ ಕೊಡ್ಬೇಕು. ಅವ್ನು ಸಮಥಿಂಗ್ ಕೊಟ್ಟಿರೋದು ಜೀರ್ಣ ಆಗಲ್ಲ. ಓಕೆ, ಅಭಿಮಾನಿಗಳು ಸಖತ್ತಾಗಿ ಮಾಡಿದ್ದಾನೆ, ಇನ್ನೊಂದ್ಸಲ ನೋಡ್ರೆ ಅರ್ಥ ಆಗುತ್ತೆ ಅನ್ಕೊಂಡು ಹೋಗ್ಬೇಕು ಅಷ್ಟೇ. ಓಕೆ, ನಾವು ಅವನ ಅಭಿಮಾನಿಯಾಗಿ ಹೋಗಿಲ್ಲ, ಸಿನಿಮಾ ಅಭಿಮಾನಿಯಾಗಿ ಹೋಗಿದ್ದು. ಓಕೆ, ಚೆನ್ನಾಗಿರ್ಲಿ ಇರ್ಲಿ. ಅಲ್ಲ, ಒಬ್ಬ ನಿರ್ದೇಶಕರಾಗಿ ತಾವು ಯಾವ ರೀತಿ ಅರ್ಥೈಸ್ಕೊಳ್ತೀರಾ ಅಂತ ಈ ಸಿನಿಮಾನ? ನಂಗೆ ಅರ್ಥನೇ ಆಗಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಯಾಕಂದ್ರೆ ಕನೆಕ್ಷನ್ನೇ ಇಲ್ಲ ಒಂದೊಂದು ಫಿಲ್ಮ್ಗೆ. ಯಾಕೆ ಅಲ್ಲಿಂದ ಇದ್ ಮಾಡ್ದ, ಇಲ್ಲಿ ಸ್ಟಾರ್ಟ್ ಮಾಡ್ದ, ಅಲ್ಲಿ ಇದ್ ಮಾಡ್ದ, ಆ ಹುಡುಗಿರು ಮುಚ್ಕೊಡೋದು, ಅವನ್ ಮತ್ತೊಂದು ಹೆಂಡತಿ ಓಡೋಗೋದು ಸಿನಿಮಾ ನೋಡಿದ್ಮೇಲೆ, ಅವೆಲ್ಲ ಇದ್ ಮಾಡ್ಕೊಂಡು ಹೋಗ್ತಾನೆ. ಇವಾಗ ನಿರ್ದೇಶಕರಾಗಿ ತಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇನ್ನು ಸಾಮಾನ್ಯ ಪ್ರೇಕ್ಷಕರ ಗತಿ ಏನ್ ಸ್ವಾಮಿ? ಹಾಗಾದ್ರೆ ಅರ್ಥ ಆಗಲ್ಲ. ಹೌದು. ಅಲ್ಲ, ಯಾಕಂತ ಹೇಳಿದ್ರೆ ತಾವು ಬಹಳಷ್ಟು ಕನ್ನಡ ಸಿನಿಮಾಗಳನ್ನೇ ನೋಡ್ತಾ ಇರ್ತೀರಾ? ಎಲ್ಲ ನೋಡ್ತೀನಿ, ಆಲ್ಮೋಸ್ಟ್ ಎಲ್ಲ ನೋಡ್ತೀನಿ. 90% ನೋಡಿದ್ದೀನಿ ಈ ವರ್ಷ. ಓಕೆ, ಬಟ್ ಈ ಸಿನಿಮಾ ಅವಂದು ಏನು ಮೈಂಡ್ ಇರುತ್ತೆ, ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಈಗ ಮೆಸೇಜ್ ಕೊಡ್ಬೇಕು ಅಂತಿರುತ್ತೆ, ಕಮರ್ಷಿಯಲ್ ಕೊಡ್ಬೇಕು ಅಂತಿರುತ್ತೆ. ನನ್ಗ ಕಂಟೆಂಟ್ ಇಷ್ಟ ಆಗ್ಲಿಲ್ಲ ಅಷ್ಟೇ. ಓಕೆ 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 ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ನಾನು, ನನ್ಗೆ ಅದು ಪ್ರೆಸೆಂಟೇಶನ್ ಯಾಕೋ ಅಂದ್ರೆ ನಿಮ್ಮ ಪ್ರಕಾರ ಇನ್ನೂ ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ಗಳು ಇರ್ಬೇಕಾಗಿತ್ತು ಅಂತ ಹೇಳ್ತೀರಾ? ಹೌದು. ಕಮರ್ಷಿಯಲ್ ಇರ್ಬೇಕು. ಹೇಳಿದಲ್ಲ, ಈಗ ಜೆಂಟ್ಲ್ಮನ್ ಇರ್ಬೋದು, ಅನ್ಯನ್ ಇರ್ಬೋದು, ಅದು ಐ ಇರ್ಬೋದು, ಅಥವಾ ಈಗ ಮತ್ತೊಂದು ಯಾವ್ದು ಒಂದಿನದ್ದು ಇವನು ಆಗ್ತಾನಲ್ಲ ಭ್ರಷ್ಟಾಚಾರ ಬಗ್ಗೆ, ಅನಿಲ್ ಕಪೂರ್ ನಾಯಕ್ ಇರ್ಬೋದು. ಅಲ್ಲಿ ಏನಿದೆ, ಒಂದು ಫ್ಯಾಮಿಲಿ ಇದೆ, ಒಂದು ಲವ್ ಇದೆ. ಅದು ತುಂಬಾ ಹಳೆ ಟ್ರೆಂಡ್ ಅಲ್ಲ ಸ್ವಾಮಿ? ಅದು ಈಗಿನ ಜನರೇಷನ್ಗೆ ಅಲ್ಲ, ಆ ಕಾನ್ಸೆಪ್ಟ್ ಅವ್ನು ಇವಾಗ ಹೇಳಿದ್ರು ಕೂಡ ಅದನ್ನೇ ಈಗಿನ ಜನರೇಷನ್ಗೆ ಮುಟ್ಟೋ ತರ ಹೇಳ್ತಾನೆ ಅವನು. ಓಕೆ 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 ಅಲ್ಲ, ಸಿನಿಮಾ ಅಂದ್ರೆ ಆ ಸ್ಟೈಲ್ ಇರ್ಬೇಕು ಅಂತ ಹೇಳ್ತಿರೋದು ನಾನು. ಓಕೆ 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 ಅವನು ದೊಡ್ಡ ಡೈರೆಕ್ಟರ್, ಅವನು ಮಾಡಿದೆಲ್ಲ ದೊಡ್ಡ ಸಿನಿಮಾಗಳೇ, ಎಲ್ಲ ಹಿಟ್ ಸಿನಿಮಾಗಳೇ. ಓಕೆ, ಫ್ಲಾಪ್ ಒಂದು ಆಗಿಲ್ಲ ಒಂದು. ಈಗ ರಜನಿಕಾಂತ್ ಇಟ್ಕೊಂಡು ರೋಬ್ ಮಾಡ್ದ,
ಸಕ್ಸಸ್ ಆಗಿದ್ದಕ್ಕೆ ರೋಬೋ 2 ಮಾಡ್ದ. ಅಲ್ಲ ರೋಬೋ ರೋಬೋ ಮಾಡೋಕ್ಕಿಂತ ಮುಂಚೆನೆ ಉಪೇಂದ್ರ ಅವರು ಮಾಡಿದ್ರಲ್ಲ ಹಾಲಿವುಡ್. ಅದನ್ನೇ ಹಾಲಿವುಡ್ ಮಾಡಿದ್ರು. ಅವನು ರೋಬೋ ದೊಡ್ಡ ಸ್ಟಾರ್ ಇದ್ರಲ್ಲಿ ಮಾಡ್ದ. ಹೌದು. ಅವನ್ ಸ್ಟೈಲಲ್ಲಿ ಮಾಡ್ದ. ರಜನಿಕಾಂತ್ ಇದ್ದ. ರೋಬೋ 2 ನಲ್ಲಿ ಅಕ್ಷಯ್ ಕುಮಾರ್ಗೆ ಹಾಕೊಂಡ. ಮೊಬೈಲ್ ಇದ್ರದ್ ಬಗ್ಗೆ ಪ್ರಾಣಿ ಪಕ್ಷಿಗಳಿಗಾಗುವಂತ ಇದ್ರದ್ದು ಸಮಸ್ಯೆ ಬಗ್ಗೆ ಹೇಳ್ಕೊಂಡು ಹೋದ. ಸಾಮಾನ್ಯ ಹೇಳಿದ್ದಾನೆ, ಬಟ್ ಕತೆ ಜೀರ್ಣ ಆಗ್ಬೇಕು ಯಾವತ್ತೂನು. ಹೌದು, ಅದೇ ಕತೆ ಜೀರ್ಣ ಆಗ್ಬೇಕಂತ ಹೇಳಿದ್ರೆ ಒಂದೇ ಸರಿ ನೋಡಿದ್ರೆ ಆಗೋದಿಲ್ಲ ಅಂತ ಎಲ್ಲ ಬಹಳಷ್ಟು ಒಂದು 75% ಆಡಿಯನ್ಸ್ ಹೇಳುವಂತದ್ದು ಅದನ್ನೇ. ಒಂದ್ ಸರಿ ನೋಡಿದ್ರೆ ಅರ್ಥ ಆಗಲ್ಲ, 2 ಸರಿ ಅಥವಾ 3 ಸರಿ ನೋಡ್ಬೇಕು ಅಂತ ಹೇಳಿ. 2 ಸಲ ನೋಡಿದ್ರು ಅರ್ಥ ಆಗಲ್ಲ. ಯಾಕಂತ ಹೇಳಿದ್ರೆ ಈಗ ಹೊರಗಡೆ ಬಂದ್ರೆ ಏನ್ ಯಾವ ಸೀನ್ ನೆನಪಲ್ಲಿ ಇರಲ್ಲ. ಓಕೆ. ಯಾವ ಸೀನ್ ನೆನಪಲ್ಲಿ ಇರಲ್ಲ, ಯಾವ ಡೈಲಾಗ್ ನೆನಪಲ್ಲಿ ಇರಲ್ಲ. ಓಕೆ. ಆಮೇಲೆ ಎಂಡಿಂಗ್ ಅಂತೂ ಏನಿಲ್ಲ ಎಂಡಿಂಗ್ ಅಲ್ಲಿ. ಅಲ್ಲ ಎಂಡ್ ಇಲ್ಲ ಅದು, ಯಾಕಂದ್ರೆ ಮತ್ತೆ ಕಂಟಿನ್ಯೂ ಆಗುತ್ತೆ ಅದು. ಅಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ, ಅವಾಗ ಬೇಕಾದ್ರೆ ಇನ್ನೊಂದು ಟಿಕೆಟ್ ತಗೊಂಡು ನೋಡೋಣ. ಇವತ್ತು 3 ಜನರಿಗೆ ನಾನ್ ತೋರಿಸ್ದೆ, ನೆಕ್ಸ್ಟ್ ಟೈಮ್ ಕಂಟಿನ್ಯೂ ಆದ್ರೆ ಒಬ್ಬನೇ ನೋಡ್ತೇನೆ ಅಷ್ಟೇ. ಓಕೆ ಓಕೆ. ಅಲ್ಲಿಗೆ ಸಿನಿಮಾ ಮೇಲಿನ ಅಭಿಮಾನದಿಂದ 3 ಜನರಿಗೆ ನೀವು ತೋರಿಸಿದ್ದೀರಾ ಅಂತ ಆಯ್ತು. ಹೌದು, ನಾನೇ ಕರ್ಕೊಂಡೋದೆ. ನಾನು ಒಬ್ನೇ ಹೋಗೋಣ, ಬನ್ನಿ ಸಿನಿಮಾ ನೋಡೋಣ, UI ನೋಡೋಣ ಅಂತಾನೆ ಕರ್ಕೊಂಡು ಹೋಗಿದ್ದು. ಓಕೆ ಓಕೆ ಓಕೆ. ಅವರು ಏನಣ್ಣ ಹಿಂಗಿದೆ ಅಂದ್ಬಿಟ್ರು. ಅವರು ಸಿನಿಮಾ ನೋಡೋದೇ ಕಡಿಮೆ, ಅದ್ರಲ್ಲೂ ನಾ ಕರೆದ್ಮೇಲೆ ಅನ್ಕೊಂಡು ಬಂದು. ಅಲ್ಲ ಏನಂತ ಹೇಳಿದ್ರೆ ರೆಗ್ಯುಲರ್ ಪ್ಯಾಟರ್ನ್, ಲವ್, ಆಕ್ಷನ್, ಸೆಂಟಿಮೆಂಟ್, ಮೆಸೇಜ್ ಓರಿಯೆಂಟೆಡ್, ಅದ್ರದಕ್ಕಿಂತ ಇದು ಸ್ವಲ್ಪ ಬೇರೆ ತರ ಇದೆ ಅಂತ ನನಗೆ ಅನಿಸ್ತಾ ಇದೆ. ಹೌದು, ಬೇರೆ ತರನೇ ಇದೆ. ಅದಕ್ಕೆ ಹೇಳ್ತಿದ್ನಲ್ಲ, ಕತೆ ಅರ್ಥ ಆಗ್ತಿಲ್ಲ ಅಥವಾ ಜೀರ್ಣ ಆಗ್ತಾ ಇಲ್ಲ ಅಂತ. ಸರಿ ಸರ್. ಅಲ್ಲ ನಿಮ್ಮ ಪ್ರಕಾರ ಒಂದ್ಸರಿ ನೋಡಿದ ತಕ್ಷಣ ಕತೆ ಜೀರ್ಣ ಆಗ್ಬೇಕು. ಹೌದು, ಕಥೆನೇ ಇಂಪಾರ್ಟೆಂಟ್. ಮ್ಯಾಚ್ ನೋಡಿದ್ರೆ ನಿಮ್ ಕತೆ ಏನಂತ ಗೊತ್ತಾಗ್ಬಿಡುತ್ತೆ ಎಂಡ್ ಆಗ್ತಿದ್ದಾಗೇನೆ. ಕ್ಲೈಮ್ಯಾಕ್ಸ್ ಮೇಲೆ ಜಬರ್ದಸ್ತ್ ಫೈಟ್, ದುಡ್ಡು ಕ್ಲೈಮ್ಯಾಕ್ಸ್ ಮೇಲೆ ಬಂದ್ಬಿಡುತ್ತೆ. ಇದು ಸಿನಿಮಾ ಫ್ರೀ. ಓಕೆ 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 ಓಕೆ. ಆ ತರ ಕಂಟೆಂಟ್ ಇದೆ. ಅದು 1 hour 1 ನೈಟ್ ಅಲ್ಲಿ ಮುಗಿಯುವಂತ ಕತೆ ಮಾಡಿದ